ಶ್ರೀನಿವಾಸಪುರ ಸಮಾಜ ಸೇವಕ ಡಾ. ಅಂಬರೀಶ್ ಅವರಿಗೆ ಕೇಂದ್ರ ಸರ್ಕಾರದ ಡಾಕ್ಟರ್ ರೇಡ್ ಪ್ರಶಸ್ತಿ. ಪೊಲೀಸ್ ಹಾಗೂ ಮಾಧ್ಯಮಗಳ ನಡುವೆ ಬಾಂಧವ್ಯಕ್ಕೆ ಕರೆ. ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯ ದಳಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೂಹಳ್ಳಿ ಗ್ರಾಮದ ಹೂಹಳ್ಳಿ ಕೃಷ್ಣಪ್ಪರವರ ಪುತ್ರರಾದ ಸಮಾಜ ಸೇವಕ ಡಾಕ್ಟರ್ ಅಂಬರೀಶ್ ಅವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಪ್ರತಿಷ್ಠಿತ ಡಾಕ್ಟರ್ ರೇಡ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾಜ ಸೇವೆ, ಮಾನವೀಯತೆ ಮತ್ತು ಬಡವರ ಮೇಲಿನ ಕಾಳಜಿಗೆ ದೊರೆತ ಈ ಗೌರವವು ತಾಲೂಕಿನ ಮಟ್ಟದಲ್ಲಿ ಹೆಮ್ಮೆ ಮೂಡಿಸಿದೆ. ಡಾ. ಅಂಬರೀಶ್ ಅವರು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಗುರುತನ್ನು ಹೊಂದಿದ್ದಾರೆ. ಅನಾಥ ಮಕ್ಕಳ ಬದುಕಿಗೆ ಬೆಳಕು ನೀಡುವ ಉದ್ದೇಶದಿಂದ 2 ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ. ಶಿಕ್ಷಣ, ಆರೋಗ್ಯ, ಆಹಾರ ಸೇರಿದಂತೆ ಬದುಕಿಗೆ ಬೇಕಾದ ಎಲ್ಲಾ ನೆರವು ನೀಡುವ ಮೂಲಕ ಅವರು ಮಾನವೀಯ ಸೇವೆಯ ಮಾದರಿಯಾಗಿದ್ದಾರೆ. ಇದರ ಜೊತೆಗೆ ಬಡವರು, ದೀನದಲಿತರು ಎದುರಿಸುವ ಸಮಸ್ಯೆಗಳಿಗೆ ಸ್ಪಂದಿಸಿ ಆರೋಗ್ಯ ಸಂಬಂಧಿತ ತೊಂದರೆಗಳಿಗೆ ಸಾಧ್ಯವಾದ ಮಟ್ಟಿಗೆ ಸಹಕಾರ ನೀಡುತ್ತಿರುವುದು ಅವರ ಸೇವೆಯ ಪ್ರಮುಖ ಅಂಶವಾಗಿದೆ. ಇದರ ನಡುವೆ ಶ್ರೀನಿವಾಸಪುರ ಪಟ್ಟಣ ಹಾಗೂ ಕಸಬಾ ಹೋಬಳಿಯ ನೂತನ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಜನವರಿ 8 ರಂದು ಕರ್ತವ್ಯ ಸ್ವೀಕರಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಆದಿ ಶಂಕರಾಚಾರ್ಯ ಅವರು ಶ್ರೀನಿವಾಸಪುರ ಪಟ್ಟಣ ಪೊಲೀಸ್ ಠಾಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ, ಜನಸಾಮಾನ್ಯರ ಭದ್ರತೆ ಹಾಗೂ ಸಾರ್ವಜನಿಕರೊಂದಿಗೆ ಸ್ನೇಹಪೂರ್ಣ ಪೊಲೀಸ್ ವ್ಯವಸ್ಥೆ ರೂಪಿಸುವ ಸಂಕಲ್ಪದೊಂದಿಗೆ ಅವರು ತಮ್ಮ ಕಾರ್ಯವನ್ನು ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 20-01-2026 ರಂದು ಶ್ರೀನಿವಾಸಪುರದ ಸರ್ಕಾರಿ ನೌಕರರ ಭವನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಡಾಕ್ಟರ್ ಅಂಬರೀಶ್ ಅವರ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಿ ಶಂಕರಾಚಾರ್ಯ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಪಿಎಸ್ಐ ಜಯರಾಮ ರಾಮಚಂದ್ರ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಆದಿ ಶಂಕರಾಚಾರ್ಯ ಅವರು, ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮಗಳು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದರೆ ಸಮಾಜದಲ್ಲಿ ಸತ್ಯ, ಶಾಂತಿ ಮತ್ತು ಭದ್ರತೆ ಕಾಯ್ದುಕೊಳ್ಳಲು ಸಾಧ್ಯ. ನಮ್ಮ ಮತ್ತು ನಿಮ್ಮ ನಡುವೆ ಉತ್ತಮ ಬಾಂಧವ್ಯ ಬೆಸೆಯುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಬಳಿಕ ತಾಲೂಕಿನ ವಿವಿಧ ಮಾಧ್ಯಮ ಪ್ರತಿನಿಧಿಗಳಿಗೆ ಡೈರಿ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮವು ಸಮಾಜ ಸೇವಕರು, ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮಗಳ ನಡುವಿನ ಸಹಕಾರಕ್ಕೆ ಉತ್ತಮ ವೇದಿಕೆಯಾಗಿ ಈಗ ನಿನ್ನೆ ಎಸ್ಪಿ ಮೇಡಮ್ ಇನ್ವೈಟ್ ಮಾಡಿದ್ವಿ.
ಓಕೆ ಥ್ಯಾಂಕ್ ಯು. ನಿರ್ಧರಿಸಿ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಂಕರಾಚಾರ್ಯ ಸಾಹೇಬರಿಗೆ, ಅದೇ ರೀತಿ ಅಂಬರೀಷ್ ಅವರಿಗೆ, ನಾಗದೇನಹಳ್ಳಿ ವೆಂಕಟರಮಣಪ್ಪ ಅವರಿಗೆ, ಮತ್ತು ನಮ್ಮ PS ಸಾಹೇಬರಿಗೆ, ಮತ್ತು ನಮ್ಮ ಶ್ರೀನಿವಾಸ್ ಸರ್ಗೆ, ಮತ್ತು ನಮ್ಮ ಅಂಬರೀಷ್ ಅವರ ಸ್ನೇಹಿತರು, ಮತ್ತು ನಂಬಳ್ಳಿ ಅವರು, ಮತ್ತು ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ, ಮತ್ತು ನಂಬಳ್ಳಿ ನಾಗರಿಗೂ, ಮತ್ತು ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತು ಸಹೋದರರಿಗೂ, ನಮ್ಮ ಜಯರಾಮ್ ಸರ್ ಅವರಿಗೂ ಸಹ ಎಲ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಇವೆಲ್ಲ ಈ ಸಭೆಯನ್ನು ಉದ್ದೇಶಿಸಿ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಂಕರಾಚಾರ್ಯ ಸಾಹೇಬ್ ಅವರಿಗೆ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸನಗಳಿಂದ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ, ಇನ್ನೊಬ್ಬರು ನಾಗೇಶ್ ಅಂತೇಳಿ ಅವರಿಗೆ ತಮಿಳುನಾಡು ಸರ್ಕಾರ ಅವರಿಗೆ ಗುರುತಿಸಿದೆ. ಅವರು ಕೂಡ ಡಾಕ್ಟರೇಟ್ ಅವಾರ್ಡ್ಸ್ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ನಾವು ಒಟ್ಟಿಗೆ ಒಂದು ಕೆಲಸ ಮಾಡೋದ್ರಿಂದ ನಮಗೆ ಹೆಮ್ಮೆ ಆಗುತ್ತೆ ಈ ವಿಚಾರದಲ್ಲಿ. ಮತ್ತು ನಾವೇನು ಹೇಳ್ತೀವಿ ಅಂದರೆ ಇದೇ ಥರ ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ, ಸಮಾಜ ಸೇವೆಯಲ್ಲಿ ಮುಂದೆ ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಾನು ಆಶಿಸ್ತೇನೆ. ಹೀಗೆ ಕಂಟಿನ್ಯೂ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಗಣ್ಯರು ಮತ್ತು ಇಲ್ಲಿ ಶ್ರೀನಿವಾಸಪುರ ಪಟ್ಟಣದ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಹಿರಿಯ ಮುಖಂಡರುಗಳು ಮತ್ತು ದಲಿತ ಮುಖಂಡರುಗಳು, ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಗುರುಗಳಾದಂಥ ಶ್ರೀನಿವಾಸಪುರಕ್ಕೆ 8ನೇ ತಾರೀಕು ಬಂದು ಚಾರ್ಜ್ ತಗೊಂಡಿದ್ದಾರೆ. ಅವರು ಇವತ್ತು ನಮ್ಮ ಶ್ರೀನಿವಾಸಪುರಕ್ಕೆ ಬಂದು ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದ್ರು. ತುಂಬ ನಮ್ಮ ಜೊತೆ ನಮ್ಮ ಸಮಾಜ ಸೇವೆಯಲ್ಲಿ ಅವ್ರದ್ದು ಮುಖ್ಯ ಪಾತ್ರವಾಗಿದೆ. ಯಾಕಂದರೆ ಶಂಕರಾಚಾರ್ಯ ಸಾರು ನಮಗೆ 2-3 ವರ್ಷದಿಂದ ನಾವು ಮಾಡುವಂಥ ಸಣ್ಣ ಪುಟ್ಟ ಸಮಾಜ ಸೇವೆಯಲ್ಲಿ ಅವ್ರದ್ದು ಒಂದು ಕೈ ಜೋಡಿಸಿ ನಮ್ಮನ್ನು ಡೆಲ್ಲಿ ಲೆವೆಲ್ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮನ್ನು ಸಮಾಜ ಸೇವೆ ಗುರುತಿಸಿ ನಮಗೆ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿ ಕೊಡುವಂಥವರೆಗೂ ಅವರು ತುಂಬ ಎತ್ತರವಾಗಿ ಬೆಳೆಸಿದ್ದಾರೆ. ನಮ್ಮ ಪತ್ರಿಕಾ ಅದೇ ರೀತಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ನಮ್ಮ ಪ್ರತಿಯೊಂದು ಸಮಾಜ ಸೇವೆ, ಒಂದು ಗಣೇಶ ವಿತರಣೆ ಮಾಡಿದ್ದನ್ನು ಮತ್ತು ಕಲ್ಯಾಣೋತ್ಸವ ಮಾಡಿದ್ದನ್ನು, ಈ ಸ್ಕೂಲ್ ಮಕ್ಕಳಿಗೆಲ್ಲ ನಾವು ಎಲ್ಲ ಮಾಡಿದ ಕಾರ್ಯಕ್ರಮಗಳನ್ನೆಲ್ಲನೂ ಪತ್ರಿಕಾದಲ್ಲಿ ಚೆನ್ನಾಗಿ ತೋರಿಸಿದ್ದೀರ. ನೀವಿವತ್ತು ನಿಮ್ಮ ಒಂದು ಕಾರ್ಯವೈಖರಿನೇ ಇವತ್ತು ನಮಗೆ ಈ ಪ್ರಶಸ್ತಿಗಳೆಲ್ಲ ಸಿಗೋದಕ್ಕೆ ಮುಖ್ಯ ಕಾರಣ. ಅದಕ್ಕೆ ನಿಮಗೆ ತುಂಬ ಧನ್ಯವಾದ ತಿಳಿಸ್ಕೊಡ್ತೀನಿ. ಮತ್ತು
ಈ ಒಂದು ಸಮಾಜ ಸೇವೆನ ನಾವು ಯಾವುದೇ ರಾಜಕೀಯ ಇಲ್ಲ, ಒಂದು ಭೇದ ಭಾವ ಇಲ್ಲ, ಜಾತಿ ಗೀತಿ ಇನ್ನೊಂದಿಲ್ಲ, ಯಾವುದೇ ತಾರತಮ್ಯ ಇಲ್ಲದೆ ನಾವು ಈ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಕೈಲಾದಂಥ ಇಲ್ಲ ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ, ಹಾಸ್ಪಿಟಲಲ್ಲಿ ತೋರಿಸೋದಾಗ್ಬೋದು, ಅವ್ರಿಗೆ ಯಾವುದೇ ಥರ ಕಾರ್ಯಗಳಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ಥರ ಇನ್ನು ಮುಂದೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಎಷ್ಟು ಜನ ಯಾರು ನಮಗೆ ಇನ್ನೂ ಅನ್ನ ಇಲ್ಲ ಅಂದರೆ ಅವರಿಗೆ ನಾವು ನಡುರಾತ್ರಿಯಲ್ಲಾಗಲಿ ತಗೊಂಡೋಗಿ ಅವರಿಗೆ ಸೇವೆ ಸಲ್ಲಿಸ್ತೀವಿ. ಮತ್ತು ಆರೋಗ್ಯದಲ್ಲಿ ಯಾರಿಗಾದ್ರೂ ತುಂಬ ಹೆಚ್ಚು ಕಡಿಮೆ ಬಿದ್ದಾಗ, ಹಾಸ್ಪಿಟ್ಲಿಗೆ ಏನಾದರೂ ಹೋಗೋ ತೊಂದರೆಗಳಿದ್ದಾಗ ನಮಗೊಂದು ಮಾತು ತಿಳಿಸ್ಕೊಡಿ, ನಾವು ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಸಮಾಜ ಸೇವೆ ಮುಂದುವರಿಸ್ತೀವಿ. ನಮ್ಮ ಬೆಳವಣಿಗೆಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಪೊಲೀಸ್ ಇಲಾಖೆಯವರು ಮತ್ತು ಶ್ರೀನಿವಾಸಪುರ ತಾಲೂಕಿನ ಗಣ್ಯ ಹಿರಿಯ ಮುಖಂಡರುಗಳು ಎಲ್ಲ ಒಂದು ಕೈ ಜೋಡಿಸಿ ನಮಗೆ ಒಂದು ಬೆಳವಣಿಗೆಗೆ, ನೀವು ನಮ್ಮ ಒಂದು ಅಭಿವೃದ್ಧಿಗೆ ನಮ್ಮನ್ನು ಬೆಳೆಸಿದರೆ ನಾವು ಅಷ್ಟೊಂದು ಬೆಳೆದು ನಾವು ಜನರ ಸೇವೆ ಮಾಡೋದಕ್ಕೆ ರೆಡಿ ಆಗ್ತೀವಿ. ಈ ಸಭೆಗೆ ಸೇರಿದಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಊಟ ಮಾಡಿ. ಮಾಧ್ಯಮ ಮಿತ್ರರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಒಂದು 5 ನಿಮಿಷ ಕಳೆದಿದ್ದಕ್ಕೆ ನಿಮಗೂ ಎಲ್ರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲ.